ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೆ ಸ್ವಾಗತ. ಮೈಸೂರು ದಸರಾ ಉತ್ಸವದಲ್ಲೂ ಬಿಜೆಪಿ ನಾಯಕರ ಭಿನ್ನಮತ ಮುಂದುವರೆದಿದೆ. ಮೈಸೂರು ದಸರಾ ಉತ್ಸವದಲ್ಲೂ ಬಿಜೆಪಿ ನಾಯಕರ ಭಿನ್ನಮತ ಮುಂದುವರೆದಿದೆ. ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ದಸರಾ ವಸ್ತು ಪ್ರದರ್ಶನದಲ್ಲಿ ಸಚಿವೆ ಶೋಭಾ ಕರಂದ್ಲಾಜೆ, ಉಸ್ತುವಾರಿ ಸಚಿವ ರಾಮದಾಸ್ ನಡುವಿನ ವಿರಸ ಬಯಲಿಗೆ ಬಿದ್ದಿದೆ. ದೊಡ್ಡಕೆರೆ ಮೈದಾನದಲ್ಲಿ ಆಯೋಜಿಸಿದ್ದ ದಸರಾ ವಸ್ತು ಪ್ರದರ್ಶನವನ್ನ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದ್ರು. ಆದರೆ ಉಸ್ತುವಾರಿ ಸಚಿವ ರಾಮದಾಸ್ ಅವರು ಬರುವ ಮುನ್ನವೇ ವಸ್ತು ಪ್ರದರ್ಶನವನ್ನ ಉದ್ಘಾಟಿಸಿದ್ರು. ಇದರಿಂದ ಅಸಮಾಧಾನಗೊಂಡ ಸಚಿವ ರಾಮದಾಸ್ ವಸ್ತು ಪ್ರದರ್ಶನ ಸ್ಥಳದಿಂದ ಹೊರ ನಡೆದ್ರು. ಇದರಿಂದ ರೊಚ್ಚಿಗೆದ್ದಂತಹ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಸಚಿವೆ ಶೋಭಾ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ವಸ್ತು ಪ್ರದರ್ಶನವನ್ನ ಬಹಿಷ್ಕರಿಸಿ ಹೊರ ನಡೆದ್ರು. ಸಾಂಸ್ಕೃತಿಕ ನಗರಿ ಮೈಸೂರು ಪ್ರವಾಸಿಗರ ಸ್ವರ್ಗ. ಇಲ್ಲಿನ ಪ್ರತಿ ಸ್ಥಳವೂ ಪ್ರವಾಸಿಗರಿಗೆ ಫೇವರೇಟ್ ಸ್ಪಾಟ್. ಆದರೆ ಈ ಮಹಾನಗರಿಯಲ್ಲಿ ಯಾವ್ಯಾವ ತಾಣ ಎಲ್ಲಿದೆ, ಅಲ್ಲಿಗೆ ಹೇಗೆ ಹೋಗಬೇಕು ಅನ್ನೋ ಬಗ್ಗೆ ಮಾಹಿತಿ ಇರೋದಿಲ್ಲ. ಅದಕ್ಕೆ ಪ್ರವಾಸೋದ್ಯಮ ಇಲಾಖೆ ಒಂದು ಐಡಿಯಾವನ್ನ ರೂಪಿಸಿದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ವಿಶ್ವವಿಖ್ಯಾತ ನಾಡಹಬ್ಬ ದಸರೆ ವೀಕ್ಷಣೆಗೆ ಮೈಸೂರಿಗೆ ಬರುವ ಪ್ರವಾಸಿಗರಿಗೆ ಉಪಯುಕ್ತ ಮಾಹಿತಿ ನೀಡಲು ಪ್ರವಾಸೋದ್ಯಮ ಇಲಾಖೆ ಮುಂದಾಗಿದೆ. ದಸರಾ ಪ್ರವಾಸೋದ್ಯಮ ಇಲಾಖೆ ದೇಶ ವಿದೇಶದಿಂದ ಬರುವ ಪ್ರವಾಸಿಗರಿಗೆ ಸ್ಥಳಗಳ ಪರಿಚಯ, ಸಮಯ, ಹೋಗುವ ದಾರಿ ಮೊದಲಾದ ಮಾಹಿತಿ ನೀಡಲು 12 ಪ್ರವಾಸಿ ಕೇಂದ್ರಗಳನ್ನು ತೆರೆದಿದೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ನಗರದ ವಿವಿಧ ಕಾಲೇಜಿನ ಪ್ರವಾಸೋದ್ಯಮ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಗೆ ತೊಟ್ಟು ದೇಶ ವಿದೇಶದಿಂದ ಬಂದ ಪ್ರವಾಸಿಗರಿಗೆ ಉಪಯುಕ್ತ ಮಾಹಿತಿ ನೀಡುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಮಾಡ್ತಾ ಇದ್ದೀವಿ. ಚಾಮುಂಡಿ ಹಿಲ್ಸ್ ಆಯಿತು, ಪ್ಯಾಲೇಸ್ ಆಯಿತು, KR ಸರ್ಕಲ್ ಆಯಿತು. ಈ ಥರ ಒಂದು 12 ಡೆಸ್ಟಿನೇಷನ್ಸ್ ವಿತಿನ್ ಸಿಟಿ ಒಳಗೆ, ಅರೌಂಡ್ ಸಿಟಿ ಒಳಗಡೆ ಇಬ್ಬಿಬ್ರು ಶಿಫ್ಟ್ ತಗೊಂಡು ಈ ಥರ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಎಲ್ಲ ಟೂರಿಸ್ಟಿಗೆ ಅಬೌಟ್ ದ ಕಿಲೋಮೀಟರ್ಸ್, ಎಷ್ಟು ಟೈಮಿಂಗ್ಸ್, ಯಾವಾಗ ಓಪನ್ ಆಗುತ್ತೆ, ಆಮೇಲೆ ಅವ್ರದ್ದು ಎಷ್ಟು ಎಂಟ್ರಿ ಫೀಸ್ ಎಷ್ಟಾಗುತ್ತೆ ಅಂತ ಎಲ್ಲ ಇನ್ಫಾರ್ಮೇಷನ್. ಅಲ್ಲದೆ ಸಾಂಪ್ರದಾಯಿಕ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡಲು ಬರುವ ಪ್ರವಾಸಿಗರಿಗೆ ಮೈಸೂರು ಸಾಂಪ್ರದಾಯಿಕ ಟಾಂಗ ಪರಿಚಯಿಸಲಾಗುತ್ತಿದೆ. ಇದಕ್ಕೆ ಸಚಿವ ರಾಮದಾಸ್ ಚಾಲನೆ ಕೊಟ್ಟರು. ಈ ಬಾರಿ ನಗರದಾದ್ಯಂತ ಸಂಚರಿಸುವ ಪ್ರವಾಸಿಗರು ರಿಯಾಯಿತಿ ದರದಲ್ಲಿ ಟಾಂಗಾದಲ್ಲಿ ಓಡಾಡುವ ಸದಾವಕಾಶವನ್ನು ಕಲ್ಪಿಸಲಾಗಿದೆ. ಬಂದಂತ ಪ್ರವಾಸಿಗರಿಗೆ ಎಲ್ಲ ಸವಲತ್ತುಗಳನ್ನು ಕೊಡೋದು ಮತ್ತು ಇನ್ಫಾರ್ಮೇಶನ್ ಕೊಡುವಂಥದ್ದು. 1 ಲಕ್ಷ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ನಾವು ರೂಟ್ ಮ್ಯಾಪ್ಸ್ ಮತ್ತು ಮೈಸೂರು ಮಹಾನಗರದೆಲ್ಲನೂ ಕೂಡ ಪ್ರಿಂಟ್ ಮಾಡಿದ್ದೇವೆ. ಅದೇ ಥರ ಪ್ರವಾಸೋದ್ಯಮ ಇಲಾಖೆಯಿಂದನೂ ಕೂಡ 50,000 ಆಗಿದೆ. 1.5 ಲಕ್ಷ ನಾವು ಬಂದಂಥವ್ರು ಎಲ್ರಿಗೂ ಕೂಡ ಈ ಮಾಹಿತಿಯನ್ನು ಕೊಡ್ತೇವೆ. ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಆಗಬೇಕು ಅಂತ. ಏನೇ ಆಗಲಿ, ಈ ಬಾರಿ ಮೈಸೂರಿಗೆ ಬರುವ ಪ್ರವಾಸಿಗರಿಗೆ ಎಲ್ಲ ಸೌಲಭ್ಯ ಕಲ್ಪಿಸಲು ಪ್ರವಾಸೋದ್ಯಮ ಇಲಾಖೆ ವಿನೂತನ ಹಾಗೂ ವಿಶಿಷ್ಟ ಉಪಾಯವನ್ನು ಕಂಡುಕೊಂಡಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದರಿಂದ ಉತ್ತಮ ಸೇವೆ ದೊರಕಿದರೆ ಪ್ರವಾಸಿಗರು ಫುಲ್ ಖುಷ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ.
ರವಿ ಪಾಂಡೋಪುರ, ಸುವರ್ಣ ನ್ಯೂಸ್ 24/7 ಮೈಸೂರು.